ಇನ್ನು ಈ ನಡುವೆ 2025ರ ಕೊನೆಯ ಸೂರ್ಯಾಸ್ತವನ್ನ ದೇಶದ ವಿವಿಧೆಡೆ ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. ಇದು ಕೊನೆಯ ಸೂರ್ಯಾಸ್ತ, 2025ನೇ ಕೊನೆಯ ಸೂರ್ಯಾಸ್ತ. ದೇಶದ ವಿವಿಧೆಡೆ ಸೂರ್ಯನ ಕೊನೆಯ ದರ್ಶನವಾಗ್ತಾ ಇದೆ. ಕೊನೆಯ ಸೂರ್ಯಾಸ್ತವನ್ನ ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. ಕೊನೆಯ ಬಾರಿಗೆ 2025ರ ಸೂರ್ಯನನ್ನ ಕಣ್ಣು ತುಂಬಿಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ನಾಳೆ ಎಂದಿನಂತೆ ಸೂರ್ಯನ ಉದಯವಾಗುತ್ತೆ. ಆದರೆ ಇದು ಈ ವರ್ಷದ ಕೊನೆಯ ಸೂರ್ಯಾಸ್ತಮಾನ. ಹೀಗಾಗಿ ಜನ ಸೂರ್ಯನನ್ನು ಕೂಡ ಬೀಳ್ಕೊಡ್ತಾ ಇದ್ದಾರೆ. ಯಾಕಂದರೆ ಇದಾದ ನಂತರ ಕತ್ತಲಾಗಿ ಹೋಗುತ್ತೆ. ರಾತ್ರಿ 12 ಗಂಟೆಯವರೆಗೆ ಕಾಯಬೇಕಾಗುತ್ತೆ. ರಾತ್ರಿ 12 ಗಂಟೆಗೆ ಹೊಸ ವರ್ಷವನ್ನು ಬರಮಾಡಿಕೊಂಡು ಮತ್ತೆ ಬೆಳಗಾಗುವವರೆಗೆ ಸೂರ್ಯನನ್ನು ಕಾಣೋದಕ್ಕೆ ಕಾಯಬೇಕಾಗುತ್ತೆ. ಈ ನಡುವೆ ಈ ವರ್ಷದ ಕೊನೆಯ ಸೂರ್ಯಾಸ್ತ ಇದು. ಹೀಗಾಗಿ ಜನರಿಗೆ ತುಂಬ ವಿಶೇಷವಾಗಿರುತ್ತೆ. ಕೊನೆಯ ಸೂರ್ಯಾಸ್ತವನ್ನು ರಾಜ್ಯದ ದೇಶದ ಜನ ಈಗ ಕಣ್ತುಂಬಿಕೊಳ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಸೂರ್ಯಾಸ್ತಮಾನವಾಗುತ್ತೆ. ಈ ನಡುವೆ ಈಗ ಜನ ಸೂರ್ಯಾಸ್ತಮಾನವನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ. ಸಾಯಂಕಾಲದ ಪಾರ್ಟಿಗಳು, ಜೊತೆಗೆ DJ ಹಾಡುಗಳು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಎಲ್ಲ ತಯಾರಿಗಳಾಗಿದೆ. ಕತ್ತಲಾಗ್ತಾ ಇದ್ದಂತೆ ಸಂಭ್ರಮ ಸಡಗರ ಜೋರಾಗುತ್ತೆ. ಎಲ್ಲೆಂದರಲ್ಲಿ ಯುವ ಸಮೂಹ, ಮಕ್ಕಳು ಎಲ್ಲರೂ ಕೂಡ ಹೊಸ ವರ್ಷದ ಸಂಭ್ರಮದಲ್ಲಿ ಮುಳುಗೇಳಲಿದ್ದಾರೆ. ಆದರೆ ಈಗ ಸೂರ್ಯ ಮುಳುಗ್ತಾ ಇದ್ದಾನೆ. ಇದು ಕೊನೆಯ ಸೂರ್ಯಾಸ್ತಮಾನ. 2025ರ ಕೊನೆಯ ಸೂರ್ಯಾಸ್ತಮಾನವನ್ನು ನೇರ ಪ್ರಸಾರದಲ್ಲಿ ನೋಡ್ತಾ ಇದ್ದೀರಿ. ಇದಾದ ನಂತರ ಮತ್ತೆ ನಾಳೆ ಸೂರ್ಯ ಹೊಸತನದೊಂದಿಗೆ ಹೊಸ ಉದಯವಾಗುತ್ತೆ. ಈ ಹೊಸತನದ ಜೊತೆಗೆ ಜೀವನದಲ್ಲೂ ಕೂಡ ಹೊಸತನ ಬರಲಿ ಅಂತ ಅನೇಕರು ಇಡೀ ವಿಶ್ವದಾದ್ಯಂತ ಸಂಭ್ರಮ ಸಡಗರದಿಂದ ಪ್ರತಿಯೊಬ್ಬರೂ ಕೂಡ ಹೊಸ ವರ್ಷವನ್ನು ಬರಮಾಡ್ಕೊಳ್ತಾ ಇದ್ದಾರೆ. ಇನ್ನು ಹೊಸ ವರ್ಷವನ್ನು ಬರಮಾಡ್ಕೊಳ್ಳೋದಕ್ಕೆ ಅಂತ ಬೇರೆ ಬೇರೆ ರೀತಿ ತಯಾರಿಗಳಾಗಿದೆ. ಒಂದೆಡೆ ಪಬ್ಬು, ರೆಸ್ಟೋರೆಂಟು, ಬಾರ್ಗಳು, ಮತ್ತೊಂದೆಡೆ ಹೋಟೆಲ್ಗಳು, ಅದೇ ರೀತಿಯಾಗಿ ರೆಸಾರ್ಟ್ಗಳಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇನ್ನೂ ಕೆಲವರು ತಮ್ಮ ಮನೆಯ ಹತ್ತಿರ ಇರುವಂತಹ ಜಾಗನೋ ಅಥವಾ ಮನೆಯಲ್ಲೋ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಳ್ಳೋದಕ್ಕೆ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು ಕತ್ತಲಾಗ್ತಾ ಇದ್ದಂತೆ ಹೊಸ ವರ್ಷದ ಸಂಭ್ರಮ ಸಡಗರ ಜೋರಾಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಜನರು ಕೂಡ ತಂಡೋಪತಂಡವಾಗಿ ಆಗಮಿಸೋದಕ್ಕೆ ಆರಂಭ ಮಾಡ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಒಂದೆಡೆಗೆ ಸೇರಿಕೊಂಡು ಹೊಸ ವರ್ಷವನ್ನು ಬರಮಾಡಿಕೊಳ್ಳಲಿದ್ದಾರೆ. ಇನ್ನು ಅದೇ ರೀತಿಯಾಗಿ ಇವತ್ತು ಇಡೀ ದಿನ ಅನೇಕ ದೇವಸ್ಥಾನಗಳಿಗೆ ಜನ ತೆರಳಿದರು. ನಾಳೆಯೂ ಕೂಡ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ. ದೇವಸ್ಥಾನಗಳಿಗೆ ತೆರಳಿ ಜನ ಪೂಜೆ ಪುನಸ್ಕಾರಗಳನ್ನು ಮಾಡಲಿದ್ದಾರೆ. ಜೊತೆಗೆ ದೇವರಲ್ಲಿ ಪ್ರಾರ್ಥಿಸಿ ಈ ಹೊಸ ವರ್ಷ ಚೆನ್ನಾಗಿರಲಿ, ಹಳೆಯ ವರ್ಷಗಳ ನೋವು ದುಃಖ ದುಮ್ಮಾನಗಳೆಲ್ಲವೂ ಕೂಡ ಕಳೆದು ಹೋಗಲಿ, 2026ರ ವರ್ಷ ಏನಿದೆ ಇದು ಹೊಸತನ ತರಲಿ ಅಂತ ದೇವರಲ್ಲೂ ಕೂಡ ಪ್ರಾರ್ಥನೆ ಸಲ್ಲಿಕೆ ಮಾಡಲಿದ್ದಾರೆ. ಇವತ್ತು ಕೂಡ ಅನೇಕರು ದೇವಸ್ಥಾನಗಳಿಗೆ ಹೋಗಿದ್ರು. ದೇಶದ ಪ್ರಮುಖ ದೇವಸ್ಥಾನಗಳಲ್ಲಂತೂ ಕಾಲಿಡೋದಕ್ಕೂ ಜಾಗ ಇರಲಿಲ್ಲ, ಅಂತಹ ಒಂದು ಕ್ರೌಡ್ ಇತ್ತು. ಈಗ ಪ್ರಮುಖ ಒಂದು ಸ್ಥಳಗಳೇನಿದ್ದಾವೆ, ಹಾಟ್ಸ್ಪಾಟ್ಗಳೇನಿದ್ದಾವೆ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ, ಅಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ. ನಾಳೆಯೂ ಕೂಡ ದೇವಸ್ಥಾನಗಳಿಗೆ ಯುವಕರು, ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲರೂ ಕೂಡ ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೀಗಾಗಿ ನಾಳೆಯೂ ಕೂಡ ಲಕ್ಷಾಂತರ ಜನ ದೇವಾಲಯಗಳಿಗೆ, ಧಾರ್ಮಿಕ ಸ್ಥಳಗಳಿಗೆ ಹೋಗಲಿದ್ದಾರೆ. ಈ ನಡುವೆ ಪ್ರವಾಸಿ ತಾಣಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಪ್ರವಾಸಿ ತಾಣಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ಜನ ಹರಿದು ಬರ್ತಾರೆ. ಹೀಗಾಗಿ ಪ್ರವಾಸಿ ತಾಣಗಳಲ್ಲೂ ಕೂಡ ಅಧಿಕಾರಿಗಳು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸರ್ಪಗಾವಲು ಹಾಕಿದ್ದಾರೆ.
ಭದ್ರತೆ ಜೋರಾಗಿದೆ. ಇದೀಗ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ, ಅಸ್ಸಾಂನಲ್ಲಿ 2025ರ ಕೊನೆಯ ಸೂರ್ಯಾಸ್ತ ಇದು. ಅಸ್ಸಾಂನಲ್ಲಿ ಈಗ ಸೂರ್ಯಾಸ್ತವಾಗ್ತಾ ಇದೆ. 2025ರ ಕೊನೆಯ ಸೂರ್ಯಾಸ್ತ 2026ರ ಸೂರ್ಯವನ್ನು ಬರಮಾಡ್ಕೊಳ್ಳೋದಕ್ಕೆ ನಾಳೆಯೂ ಕೂಡ ತಯಾರಿ ಇರುತ್ತೆ. ಸೂರ್ಯ ಹುಟ್ಟುತ್ತಾ ಇದ್ದಂತೆ ನಾಳೆ ದೇವಾಲಯಗಳಿಗೂ ಕೂಡ ತೆರಳಲಿದ್ದಾರೆ ಜನ. ಬೆಳ್ಳಂಬೆಳಗ್ಗೆ ದೇವರಲ್ಲಿ ಪ್ರಾರ್ಥನೆಗಳನ್ನು ಕೂಡ ಮಾಡಿಕೊಳ್ಳಿದ್ದಾರೆ. ಈ ನಡುವೆ ಈಗಾಗಲೇ ನ್ಯೂಜಿಲೆಂಡ್ನಲ್ಲಿ ಹೊಸ ವರ್ಷದ ಆಗಮನ ಆಗಿದೆ. ಈಗಾಗಲೇ ಮಧ್ಯರಾತ್ರಿ 12 ಗಂಟೆಯಲ್ಲೀಗ ಜನ ನ್ಯೂಯಾರ್ಕ್ನಲ್ಲಿ ಈಗ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಬರಮಾಡಿಕೊಳ್ತಾ ಇದ್ದಾರೆ. ರಾತ್ರಿ 12 ಗಂಟೆ ಆಗ್ತಾ ಇದ್ದಂತೆ ಆಗಸದಲ್ಲಿ ಪಟಾಕಿಗಳ ಚಿತ್ತಾರವೇ ಮೂಡೋದಕ್ಕೆ ಆರಂಭ ಆಯಿತು. ಇದರ ಜೊತೆಗೆ ಜನರಲ್ಲೂ ಕೂಡ ಸಂಭ್ರಮ ಇಮ್ಮಡಿ ಆಗ್ತಾ ಹೋಯಿತು. ಎಲ್ಲರೂ ಹರ್ಷೋದ್ಗಾರ ಮೂಲಕವಾಗಿ ಹ್ಯಾಪಿ ನ್ಯೂ ಇಯರ್ ಅಂತ ಹೊಸ ವರ್ಷವನ್ನು ಬರಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಪಾರ್ಟಿ ಮತ್ತೊಂದು ಮಗದೊಂದು ಅಂತಲೂ ಕೂಡ ಭರ್ಜರಿಯಾಗಿರುತ್ತೆ ಎಲ್ಲವೂ ಕೂಡ. ಅದರಲ್ಲೂ ನ್ಯೂಜಿಲೆಂಡ್ ಅಂದರೆ ಕೇಳಬೇಕಾ? ಅಲ್ಲಿ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಗಗನಚುಂಬಿ ಕಟ್ಟಡಗಳೇನಿದ್ದಾವೆ, ಗಗನಚುಂಬಿ ಕಟ್ಟಡಗಳ ಮೇಲೆ ಪಟಾಕಿಗಳ ಚಿತ್ತಾರ ಮೂಡಿ ಬರ್ತಾ ಇದೆ. ಜೊತೆಗೆ ಲೈಟಿಂಗ್ಸ್ಗಳ ವ್ಯವಸ್ಥೆಯೂ ಕೂಡ ಭರ್ಜರಿಯಾಗಿದೆ. ಲೇಸರ್ ಶೋಗಳನ್ನು ಕೂಡ ಏರ್ಪಡಿಸಿದ್ದಾರೆ. ಅದರಲ್ಲೂ ಈಗ AI ತಂತ್ರಜ್ಞಾನ ಕೂಡ ಬಂದಿದೆ. ಈ ಅವಘಡಗಳು ಏನು ನಡೀತಾ ಇತ್ತು ಅದೆಲ್ಲವನ್ನ ಓವರ್ಕಮ್ ಮಾಡೋದಕ್ಕಾಗತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ. ಹೀಗಾಗಿ ಯಾವುದೇ ಅವಘಡಗಳಿಲ್ಲದೆ ಸುಗಮವಾಗಿ ಈಗಾಗಲೇ 2026ಕ್ಕೆ ನ್ಯೂಜಿಲೆಂಡ್ನಲ್ಲಿ ಬರಮಾಡಿಕೊಳ್ಳಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದೆ, ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲದೆ ಸಡಗರ ಸಂಭ್ರಮದಿಂದ 2026ರ ವರ್ಷವನ್ನು ನ್ಯೂಜಿಲೆಂಡ್ನ ಜನತೆ ಈಗ ಬರಮಾಡಿಕೊಂಡಿದೆ.